ಇನ್ನು ಸಿಟಿ ರವಿ ಪ್ರಕರಣ, ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೆದಿರುವಂತಹ ಒಂದು ಜಟಾಪಟಿ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂಥದ್ದು. ನಾಳೆಯಿಂದ ತನಿಖೆಯನ್ನ ಕೂಡ ಚುರುಕುಗೊಳಿಸ್ತಾ ಇದೆ. ಸೊ ಹಾಗಾಗಿ ಈಗ ಸಿಐಡಿಯಿಂದ ಒಂದು ನೋಟಿಸ್ ಕೊಡೋದಕ್ಕೆ ಅಂತೇಳಿ ಸಿಟಿ ರವಿ ಅವರಿಗೆ ಕರೆ ಹೋಗಿತ್ತು. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ನಾನು ಕೊಟ್ಟಿರುವಂತಹ FIR ಏನಾಯ್ತು ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿ ಅವರು ಕಿಡಿಕಾರಿದ್ದಾರೆ. ಜೊತೆಗೆ DGIG ಅಲೋಕ್ ಮೋಹನ್ ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಸಿಟಿ ರವಿ ಅವರು. ಸೊ ಹಾಗಾದ್ರೆ ಈ ಪ್ರಕರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವಿನ ಒಂದು ಜಟಾಪಟಿಯ ಪ್ರಕರಣ ಯಾವ ಹಂತಕ್ಕೆ ಬಂದು ನಿಂತಿದೆ, ಏನ್ ಡೆವಲಪ್ಮೆಂಟ್ಸ್ ಆಗಿದೆ ಬನ್ನಿ ನೋಡೋಣ. ನಾನೀಗಾಗಲೇ 19ನೇ ತಾರೀಕು ರಾತ್ರಿ ಕೊಟ್ಟ ದೂರು ಸ್ಟಿಲ್ ನೌ ರಿಜಿಸ್ಟರ್ ಆಗಿಲ್ಲ. ನಾನೊಂದು ದೂರು ಕೊಟ್ಟಿದ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ ಗಮನಕ್ಕೆ ಬಂದಿಲ್ಲ ಸರ್ ಅಂತ. ಕಾನೂನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಪರಮಾಧಿಕಾರ ಇರೋದು ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಸಭಾಪತಿ ಮತ್ತು ಸಭಾಧ್ಯಕ್ಷರಿಗೆ. ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಮಾತಿನ ಯುದ್ಧದ ತನಿಖೆ ನಾಳೆಯಿಂದ ಚುರುಕುಗೊಳ್ಳುವ ಸಾಧ್ಯತೆ ಇದೆ. ಒಂದು ಕಡೆ ಸಿಐಡಿ ದಾಖಲೆಗಳನ್ನ ಸಂಗ್ರಹಿಸುತ್ತಿದ್ದು ಸಿಟಿ ರವಿಗೂ ನೋಟಿಸ್ ಕೊಡಲು ಸಿದ್ಧತೆ ಮಾಡಿಕೊಳ್ತಿದೆ. ಮತ್ತೊಂದು ಕಡೆ ರಾಜ್ಯಪಾಲರಿಗೆ DIG ಅಲೋಕ್ ಮೋಹನ್ ಅವರಿಗೆ ಸಿಟಿ ರವಿ ದೂರು ನೀಡಿದ್ದು ನಾನು ಕೊಟ್ಟ ಕೇಸ್ FIR ಆಗಿಲ್ಲ ಅಂತ ಬೆಂಕಿ ಉಗುಳಿದ್ದಾರೆ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಕೇಸ್ ಸಿಐಡಿ ತನಿಖೆ. ನನ್ನ ದೂರಿನ ಬಗ್ಗೆ ಸಿಐಡಿ ಗಮನಕ್ಕೆ ಇಲ್ಲ, ಸಿಟಿ ರವಿ ಬೆಂಕಿ. ಎಸ್, ಪ್ರಕರಣ ಕೈಗೆತ್ತಿಕೊಂಡಿರುವ ಸಿಐಡಿ ತಂಡ ನಾಳೆಯಿಂದ ತನಿಖೆ ಚುರುಕುಗೊಳಿಸಲಿದೆ. ಅಶ್ಲೀಲ ಪದ ಬಳಕೆ ಆರೋಪದ ನೋಟಿಸ್ ನೀಡಲು ಸಿಟಿ ರವಿ ಅವರಿಗೆ ಕರೆ ಮಾಡಿದ್ರಂತೆ. ಆದರೆ ತಾವು ಕೊಟ್ಟ ದೂರಿನ ಬಗ್ಗೆ ಸಿಐಡಿ ಅವರ ಗಮನಕ್ಕೆ ಇಲ್ಲ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಒಂದು ಪೊಲೀಸ್ ಅಟ್ರಾಸಿಟಿ, ಇನ್ನೊಂದು ಗುಂಡಾಗಳು ನನ್ನನ್ನು ಹತ್ಯೆಗೆ ಪ್ರಯತ್ನ ಮಾಡಿದ್ದು, ಇನ್ನೊಂದು ಪೊಲೀಸ್ ಸುಪಾರಿ ಕಿಲ್ಲರ್ ತರ ವರ್ತನೆ ಮಾಡಿದ್ದು. ನಾನು ಈಗಾಗಲೇ 19ನೇ ತಾರೀಕು ರಾತ್ರಿ ಕೊಟ್ಟ ದೂರು ಈ ಸ್ಟಿಲ್ ನೌ ರಿಜಿಸ್ಟರ್ ಆಗಿಲ್ಲ. ಈ ಗಳಿಗೆಗೂ ಅದು FIR ಆಗಿಲ್ಲ. ಈ ಗಳಿಗೆಗೂ ನಾನು COD ಒಬ್ಬರು ಅಧಿಕಾರಿ ಫೋನ್ ಮಾಡಿದ್ರು, ಸರ್ ನಿಮಗೆ ಯಾವ ಫೋನ್ ನಂಬರಿಗೆ ನೋಟಿಸ್ ಕಳಿಸ್ಬೇಕು ಅಂತ. ನಾನು ಯಾವ ಕೇಸ್ದು ಅಂತ ಕೇಳಿದೆ. 2 ಕೇಸ್ ಇದೆ ಸರ್ ಅಂದ್ರು. ಒಂದು ಅನಾಮಧೇಯ ವ್ಯಕ್ತಿಗಳ ಮೇಲೆ ಮೊಕದ್ದಮೆ, ಇನ್ನೊಂದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮೇಲೆ ಕೊಟ್ಟಿರೋ ದೂರು ಅಂತ ಹೇಳಿದ್ರು. ನಾನೊಂದು ದೂರು ಕೊಟ್ಟಿದ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ ಗಮನಕ್ಕೆ ಬಂದಿಲ್ಲ ಸರ್ ಅಂತ. CID ಪೊಲೀಸ್ ಅಧಿಕಾರಿ ನಾನು ಕೊಟ್ಟ ದೂರು ಅವ್ರ ಗಮನಕ್ಕೆ ಬರೋದಿಲ್ಲ. ಅಂದ್ರೆ ಕಾನೂನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಕಾನೂನು ಎಲ್ರಿಗೂ ಒಂದೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ಸಿಗರಿಗೆ ಒಂದು ಕಾನೂನು, ಕಾಂಗ್ರೆಸ್ಸೇತರರಿಗೆ ಇನ್ನೊಂದು ಕಾನೂನು ಅನ್ನೋದು ಇವರು ಮಾಡಿಕೊಂಡು ಸಂವಿಧಾನಕ್ಕೆ ಅಪಚಾರ ಬಗೀತಾ ಇದ್ದಾರೆ. ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರೆ. DGP ಮತ್ತು IG ಅವರನ್ನ ಭೇಟಿ ಮಾಡಿದೆ. DGP ಅಂಡ್ IG ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವರಿಗೂ ನಾನು ಹೇಳಿದೆ 19ನೇ ತಾರೀಕು ನಾನೊಂದು ದೂರು ಕೊಟ್ಟಿದ್ದೀನಿ, ಏನಾಯ್ತು ಅದು ಅಂತ ಕೇಳಿದೆ. ಇನ್ನು ಪ್ರಕರಣದಲ್ಲಿ ಸಿಐಡಿಗೆ ಅತಿ ದೊಡ್ಡ ಸವಾಲಂದ್ರೆ ಪರಿಷತ್ನಲ್ಲಿ ಮಹಜರು ನಡೆಸೋದು. ಈ ಸಂಬಂಧ ಈಗಾಗಲೇ ಸಭಾಪತಿಗಳಿಗೆ ಪತ್ರ ಬರೆದು ಮಹಜರಿಗೆ ಅನುಮತಿ ಕೇಳಿದ್ದಾರೆ. ಆದ್ರೆ ಹೇಗೆ ಮಹಜರು ಮಾಡ್ತೀರಾ ಅಂತ ವಿವರವಾಗಿ ತಿಳಿಸುವಂತೆ ಸಭಾಪತಿ ಹೊರಟ್ಟಿ ಪ್ರಶ್ನಿಸಿದ್ದಾರೆ. ಸಿಐಡಿ ಉತ್ತರ ಬಂದ ಬಳಿಕ ಮಹಜರು ಬಗ್ಗೆ ಅಂತಿಮ ನಿರ್ಧಾರವಾಗಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಟಿ ರವಿ, ಸದನದೊಳಗೆ ನಡೆದ ಘಟನೆಯಾಗಿದ್ದರಿಂದ ಸಭಾಪತಿಗಳದ್ದೇ ಅಂತಿಮ ತೀರ್ಮಾನ ಎಂದಿದ್ದಾರೆ. ಸದನದ ಒಳಗೆ ನಡೆದ ಘಟನೆಗಳು, ಅದಕ್ಕೆ ಪರಮಾಧಿಕಾರ ಇರೋದು ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಸಭಾಪತಿ ಮತ್ತು ಸಭಾಧ್ಯಕ್ಷರಿಗೆ. ಆ ವಿಷಯದಲ್ಲಿ ಸುಪ್ರೀಂ ಅಥಾರಿಟಿ ಸಂವಿಧಾನದ ಪ್ರಕಾರ ಸಭಾಪತಿ ಮತ್ತು ಸಭಾಧ್ಯಕ್ಷರೇ ಆ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು. ಸಭಾಪತಿಗಳೇ ಆ ವಿಷಯದಲ್ಲಿ ಸೂಕ್ತ ನಿರ್ಣಯ ತಗೋಬೇಕು. FSL ವರದಿ ಬರಲಿ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿಐಡಿ ತನಿಖೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಸಿಟಿ ರವಿ, ಸಭಾಪತಿಗಳದ್ದೇ ಅಂತಿಮ ತೀರ್ಮಾನ ಅಂತಿದ್ದಾರೆ. ಆದರೆ ಪ್ರಕರಣವನ್ನ ಸಿಐಡಿಗೆ ನೀಡಿದ್ದೇವೆ, ಅವರು ಅಶ್ಲೀಲ ಪದ ಬಳಸಿದ್ದಾರೋ ಇಲ್ವೋ, FSL ವರದಿ ಬರಲಿ ಅಂತ CM ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಈಗ ಸಿಟಿ ರವಿ ಕೇಸು ಕೂಡ CID ಕೊಟ್ಟಿದೆ. ಅದು ಇವ್ರು ಹೇಳಿದಾರ ಇಲ್ವಾ ಅಂತ FSL ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ, ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ. ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ FIR ಆಗಿದೆ. ಅದು ಕೂಡ CIDಗೆ ರೆಫರ್ ಆಗಿದೆ. ಕೊಡ್ಲಿ. ಪ್ರಕರಣ ಆಮೆಗತಿಯಲ್ಲಿ ಸಾಗ್ತಿದೆ. ಸಿಐಡಿ ತನಿಖೆಗೂ ಪರಿಷತ್ ಮಹಜರು ನಡೆಸುವ ಬಗ್ಗೆ ಕಾನೂನಿನ ಅಡ್ಡಿ ಎದುರಾಗಿದೆ. ಹೀಗಾಗಿ ನಾಳೆಯಿಂದ ತನಿಖೆ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್ ಟಿವಿ9.